Hi children, in the previous class we have discussed about the meaning of the stress management. So here the stress is defined as a or reduce the impact of the stereos at the workplace ಅಲ್ವಾ ಈ ವರ್ಕ್ ಪ್ಲೇಸ್ ಅಲ್ಲಿ ಒಂದು ಹೆಚ್ಚಿನ ಎಕ್ಸೈಟ್ ಆಗ್ತಕ್ಕಂಥದ್ದು ಅಥವಾ ನಾವು ನಮ್ಮದೇ ಆದಂತಹ ಹಾದಿಯಲ್ಲಿ ಇಂಡಿವಿಜುವಲ್ಸು ಹೆಚ್ಚಿನ ವರ್ಕ್ ಪ್ರೆಷರ್ ಇಂದ ಮೈಂಡ್ ಅಪ್ಸೆಟ್ ಆಗ್ತಕ್ಕಂಥದ್ದು ಅದನ್ನ ನಾವುಗಳು ಸ್ಟ್ರೆಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ವೆನ್ ದ ಬಾಡಿ ಬಿಕಮ್ಸ್ ಅ ಸ್ಟ್ರೆಸ್ ದ ಮೈಂಡ್ ವಿಲ್ ನಾಟ್ ವರ್ಕ್ ಕರೆಕ್ಟ್ಲಿ. ಸೊ ಸಪೋಸ್ if we are in a stress, we should able to maintain a stress. We should not create a adverse effect on a personal life of a human being. ನೋಡಿ, ವೈಯಕ್ತಿಕವಾಗಿ ನಮಗೆ ಸ್ಟ್ರೆಸ್ ಅಂತಕ್ಕಂಥದ್ದು ಏನಾದ್ರೂ ಆದ್ರೆ ಸೊ ಅದನ್ನ ನಾವು ಕಂಟ್ರೋಲ್ ಅನ್ನ ಮಾಡ್ಕೋಬೇಕಾಗತ್ತೆ. ಯಾವ ರೀತಿ ಕಂಟ್ರೋಲ್ ಅನ್ನ ಮಾಡ್ಕೋಬೇಕು ನಾವು ಅಂತ ಹೇಳಿದ್ರೆ, ನಮ್ಮ ಒಂದು ವೈಯಕ್ತಿಕ ಜೀವನಕ್ಕೆ ಯಾವುದೇ ರೀತಿಯಾದಂತಹ ಒಂದು ತೊಂದರೆ ಅಥವಾ ಯಾವುದೇ ರೀತಿಯಾಗಿ ನಾವು ಅನಾಹುತಕ್ಕೆ ತುತ್ತಾಗ್ದಿರಾ ಈ ಸ್ಟ್ರೆಸ್ ಅಂತಕ್ಕಂಥದ್ದನ್ನ ಮೇನೇಜ್ ಅನ್ನ ಮಾಡ್ಕೋಬೇಕು. ಸೊ ಸ್ಟ್ರೆಸ್ ಅನ್ನ ಮೇನೇಜ್ ಅನ್ನ ಮಾಡಬೇಕಾದ್ರೆ there are some of the general principles of the stress management. So there are some of the general principles. So these principles are generally situated to our daily life, which is adopted in our daily life means automatically the stress can be reduced. ಸೊ ಈ ತತ್ವಗಳನ್ನ ನಾವು ಬಳಸಿದಾಗ ಸ್ಟ್ರೆಸ್ ಅಂತಕ್ಕಂಥದ್ದು ಏನಾಗ್ತಾ ಹೋಗುತ್ತೆ, ಮೇನೇಜ್ ಅನ್ನ ಮಾಡಬಹುದು. ಗೆಟ್ ದ ರೆಗ್ಯುಲರ್ ಎಕ್ಸರ್ಸೈಸ್. ಸೊ ಹಿಯರ್ ದ ಎಕ್ಸರ್ಸೈಸ್ ಹಿಯರ್ ಇಸ್ ನಥಿಂಗ್ ಬಟ್ ದ ವಾಕಿಂಗ್ ಟುವರ್ಡ್ಸ್ ಎ ಶಾರ್ಟ್ ವಾಕ್ ಇನ್ ರಿಲೇಟೆಡ್ ಟು ದ ಪಾರ್ಕ್. ನೋಡಿ, ಇಲ್ಲಿ ವಾಕಿಂಗ್ ಅಂತಕ್ಕಂಥದ್ದು ಮಾಡ್ತಕ್ಕಂಥದ್ದು ಸಹ ಒಂದು ಎಕ್ಸರ್ಸೈಸು. ವಾಕಿಂಗ್ ಅಂತ ಹೇಳಿದ್ರೆ ಕಿಲೋಮೀಟರ್ ಗಟ್ಟಲೆ ನಡೀತಕ್ಕಂಥ ಶಾರ್ಟ್ ವಾಕ್, ಅಲ್ಲಿ ಮತ್ತೆ ಸುಸ್ತಾಗಿ ಸ್ಟ್ರೈನ್ ಆಗ್ತಕ್ಕಂಥದ್ದಲ್ಲ, ನಮ್ಮ ಬಾಡಿ ರಿಲೀಫ್ ಆಗ್ಲಿಕ್ಕೆ ಅಂತ ಹೇಳಿದಾಗ ದಿಸ್ ಒನ್ ವಿ ವಿಲ್ ಡೂ ಅ ರೆಗ್ಯುಲರ್ ಎಕ್ಸರ್ಸೈಸ್ ಇನ್ ದ ಟರ್ಮ್ ಆಫ್ ಎ ವಾಕ್, ಆಟೋಮೆಟಿಕಲಿ the body process the stress related hormones and it will feel good and which makes a more restless ಇರ್ತಕ್ಕಂಥವ್ರಿಗೆ ಈ ವಾಕಿಂಗ್ ಅಂತಕ್ಕಂಥದ್ದು ಮಾಡಿದಾಗ ನಮ್ಮ ಬಾಡಿ ಏನಾಗ್ತಾ ಹೋಗುತ್ತೆ, ಆಕ್ಟಿವೇಟ್ ಆಗತ್ತೆ ಅಂತ ಹೇಳಿದ್ರೆ ಶಾರ್ಟ್ ವಾಕ್ ಆದಾಗ ನಮ್ಮ ಮೈಂಡ್ ರಿಲೀಫ್ ಆಗತ್ತೆ. ಒಂದು ಎಕ್ಸರ್ಸೈಸ್. ದೆನ್ ಸ್ಪೆಂಡ್ ದ ಟೈಮ್ ಇನ್ ದ ನೇಚರ್. ಸಿ ಹಿಯರ್ we people want to reduce the stress means we want to leave the city ಅಂತ ಹೇಳಿದ್ರೆ ನಮ್ಮ ಸುತ್ತಮುತ್ತಲು ಏನು ಹೆಚ್ಚು ವಾಹನಗಳು ಓಡಾಡ್ತಕ್ಕಂಥದ್ದು, ವಿಪರೀತವಾದ ಸೌಂಡ್ಗಳು, ಏನು ಇಂಡಸ್ಟ್ರಿಯಲ್ ಸೆಕ್ಟರ್ಸ್ ಇರ್ತಕ್ಕಂಥದ್ದು ಅಂತ ಕಡೆ ಬಿಟ್ಟು ನಾವೇನ್ ಮಾಡ್ಬೇಕಾಗತ್ತೆ, ನಮ್ಮ ಹತ್ತಿರದಲ್ಲಿರ್ತಕ್ಕಂಥ ಒಂದು ಪಾರ್ಕ್ ಆಗಿರ್ಬೋದು ಅಥವಾ ಒಂದು ಯಾವುದೋ ಪ್ರಶಾಂತವಾಗಿರ್ತಕ್ಕಂಥ ಮರಗಿಡಗಳಿರ್ತಕ್ಕಂಥ ಪ್ರದೇಶಕ್ಕೆ ಹೋಗಿ ನಮ್ಮದೇ ಆದಂತ ರೀತಿಯಲ್ಲಿ ನಾವು ಟೈಮನ್ನ ಸ್ಪೆಂಡ್ ಅನ್ನ ಮಾಡಿದಾಗ ಆ ವಾತಾವರಣ ನಮ್ಗೆ ಏನ್ ಮಾಡತ್ತೆ, ಸ್ಟ್ರೆಸ್ ಅಂತಕ್ಕಂಥದ್ದನ್ನ ಕಡಿಮೆ ಮಾಡತ್ತೆ. ದೆನ್ ಡ್ರಿಂಕ್ ಫಿಲ್ಟರ್ಡ್ ವಾಟರ್ ಅಂಡ್ ನೌರಿಶ್ ಯುವರ್ ಬಾಡಿ ವಿತ್ ಎ ಹೆಲ್ತಿ ಫುಡ್. ನೋಡಿ, ಇಲ್ಲಿ ಬೀಯಿಂಗ್ ಎ ಡಿಹೈಡ್ರೇಟೆಡ್ ಅಂತ ಹೇಳಿದ್ರೆ ನಾವೇನಾದ್ರೂ ಅನವಶ್ಯಕತೆವಾಗಿ ಯಾವುದೋ ಬೇಡದೆ ಇರ್ತಕ್ಕಂಥ ಊಟ ಅಥವಾ ಏನು ಕೊಳಕು ನೀರನ್ನ ಸೇವನೆಯನ್ನ ಮಾಡಿದಾಗ ನಮ್ಮ ಬಾಡಿ ಏನಾಗ್ತಾ ಹೋಗುತ್ತೆ, ಕಾಯಿಲೆಗೆ ಸಿಕ್ಕತ್ತೆ. ಯಾವಾಗ ನಾವು ಸಿಕ್ ಆಗ್ತೀವೋ ಆಟೋಮೆಟಿಕಲಿ ಸ್ಟ್ರೆಸ್ ಅಂತಕ್ಕಂಥದ್ದು ಜಾಸ್ತಿ ಆಗತ್ತೆ. ಸೊ ಅವಾಗ ನಾವೇನ್ ಮಾಡ್ಬೇಕಾಗತ್ತೆ, ಸೊ ಸರ್ವೈವಲ್ ಇಸ್ ದ ಫಿಟೆಸ್ಟ್ ಆಫ್ ದ ಹೆಲ್ತ್ ಅಂತ ಹೇಳ್ಬಿಟ್ಟು ಕರಿತೀವಿ ಅಲ್ವಾ. ಸೊ ಆದ್ದರಿಂದ ನಾವು ಒಳ್ಳೆಯಾದ ನೀರನ್ನ ಕುಡಿದು ನಮ್ಮ ಬಾಡಿಯನ್ನ ಒಳ್ಳೆ ಊಟವನ್ನ ತಿಂದು ಫರ್ನಿಶ್ ಅನ್ನ ಮಾಡ್ಕೊಂಡಾಗ ಸ್ಟ್ರೆಸ್ ಅಂತಕ್ಕಂಥದ್ದು ಏನಾಗತ್ತೆ, ಕಡಿಮೆ ಆಗತ್ತೆ. ದೆನ್ ಬಿ ಮೈಂಡ್ಫುಲ್ ಆಫ್ ದ ಬ್ರೀತ್. ನೋಡಿ, ಇಲ್ಲಿ
breathing from the beneath of the body that will create a relaxation. ನೋಡಿ, ನಾವು ಮೆಡಿಟೇಷನ್ ಇದೆ ನೆಕ್ಸ್ಟ್. ಆ ಮೆಡಿಟೇಷನ್ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಕಾಮ್ ಆದ ಪ್ಲೇಸ್ ಅಲ್ಲಿ ಹೋಗಿ ಕೂರ್ತಕ್ಕಂಥದ್ದು. ಕೂತಿದೀವಿ ಅಂತ ಹೇಳಿ ಮೈಂಡ್ ಅನ್ನ ಬೇರೆ ಬೇರೆ ಎಲ್ಲವನ್ನ ಆಲೋಚನೆ ಮಾಡ್ತಾ ಹೋದ್ರೆ ಅಲ್ಲಿ ಸ್ಟ್ರೆಸ್ ರೆಡ್ಯೂಸ್ ಆಗಲ್ಲ, ಸ್ಟ್ರೆಸ್ ಇನ್ಕ್ರೀಸ್ ಆಗುತ್ತೆ. ಸೊ ಆ ಮೆಡಿಟೇಷನಿನ ಜೊತೆಗೆ ಡೆಪ್ತ್ ಬ್ರೀತ್ ಅನ್ನ ತಗೊಳ್ಳಿ ಅಂತ ಹೇಳಿದ್ರೆ ಜೋರಾಗಿ ದೀರ್ಘವಾಗಿ ಉಸಿರನ್ನ ಹೇಳ್ಕೊಳ್ತಾ ನಾವು ನಿಧಾನಕ್ಕೆ ಉಸಿರನ್ನ ಬಿಟ್ಟಾಗ ಎಲ್ಲೋ ಒಂದು ಕಡೆ ಬಾಡಿ ಅಂತಕ್ಕಂಥದ್ದು ರೆಸ್ಟ್ಗೆ ಬಂದು ಮತ್ತೆ ಆಕ್ಟಿವ್ ಆಗಿ ಮತ್ತೆಗೆ ರೆಸ್ಟ್ಗೆ ಬಂದಾಗ ನಾವು ಸ್ಟ್ರೆಸ್ ಅನ್ನೋದೇನಾಗ್ತಾ ಹೋಗುತ್ತೆ, ಕಡಿಮೆ ಆಗತ್ತೆ. ದೆನ್ ಅಂಡರ್ಸ್ಟ್ಯಾಂಡ್ ಹೌ ಯುವರ್ ಬಾಡಿ ರಿಯಾಕ್ಟ್ಸ್ ಟು ಸ್ಟ್ರೆಸ್. ನೋಡಿ, ಮೊದಲನೇದಾಗಿ ನಾವು ನಮ್ಮ ಬಾಡಿಯನ್ನ ಕಂಟ್ರೋಲ್ ಅನ್ನಾಗಿ ಇಟ್ಕೋಬೇಕು ಅಂತ ಹೇಳಿದ್ರೆ, ನಾವು ಸ್ಟ್ರೆಸ್ ನಮ್ಗೇನಾದ್ರೂ ಆದರೆ ನಮ್ಮ ಬಾಡಿ ಯಾವ ರೀತಿ ರಿಯಾಕ್ಟ್ ಆಗತ್ತೆ ಅನ್ನೋದನ್ನ ನಮ್ಗೆ ಅರಿವಿರ್ಬೇಕು. ಕೆಲವರಿಗೆ ನೋಡಿ, ಸ್ಟ್ರೆಸ್ ಆದಾಗ ಕೋಪ ಜಾಸ್ತಿ ಆಗ್ತಕ್ಕಂಥದ್ದು, ಕೆಲವು ಸ್ಟ್ರೆಸ್ ಆದ್ರೆ ಏನೋ ಅನ್ಕಾನ್ಶಿಯಸ್ ಆಗಿ ಬಿದ್ದೋಗ್ತಕ್ಕಂಥದ್ದು, ಇನ್ ಕೆಲವರು ಸ್ಟ್ರೆಸ್ ಆದ್ರೆ ತಮ್ಮಷ್ಟಕ್ಕೆ ತಾವೇ ಸೈಲೆಂಟ್ ಆದ ಜಾಗದಲ್ಲಿ ಹೋಗಿ ಕೂರ್ತಕ್ಕಂಥದ್ದು. ಅಂದ್ರೆ ಅವರು ಆ ಬಾಡಿಯನ್ನ ಅರ್ಥ ಮಾಡ್ಕೋಬೇಕು, ಯಾವ ರೀತಿ ನಮಗೆ ರಿಯಾಕ್ಟ್ ಆಗತ್ತೆ. ಸೊ ಆ ರಿಯಾಕ್ಷನ್ಗೆ ತಕ್ಕಂತೆ ಏನ್ ಮಾಡ್ಕೋಬೇಕಾಗತ್ತೆ, ಸ್ಟ್ರೆಸ್ ಅನ್ನ ಮ್ಯಾನೇಜ್ ಮಾಡ್ಬೇಕಾಗತ್ತೆ. ದೆನ್ pay attention to your thinking. Yes, the stress ourselves will outcome the thing how we behave. ಸ್ಟ್ರೆಸ್ ಹೆಂಗಿದ್ರೆ ಆ ರೀತಿ ಔಟ್ಕಮ್ ಬರುತ್ತೆ. ನಾವು ಥಿಂಕಿಂಗ್ ಮಾಡ್ತಕ್ಕಂಥದ್ದು ಅಂತ ನೋಡಿದಾಗ ನಾವೇನ್ ಮಾಡ್ಬೇಕಾಗತ್ತೆ, ವಿ ಶುಡ್ ಬಿ ಇನ್ ಅಟೆನ್ಷನ್ ಆಫ್ ಥಿಂಕಿಂಗ್ ವಿತ್ ಅ ಪರ್ಟಿಕ್ಯುಲರ್ ಥಿಂಗ್. ಏನೋ ಒಂದನ್ನ ಮಾತ್ರ ಆಲೋಚನೆ ಮಾಡಬೇಕು. ಕೆಲವ್ರು ನೋಡಿ, ಒಂದು ಕೆಲಸ ಮಾಡ್ತಿರ್ತಾರೆ, ಬೇಜಾರಾದ್ರೆ ಅದನ್ನ ಬಿಟ್ಟು ಬೇರೆ ಏನೋ ಯೋಚನೆ ಮಾಡ್ಕೊಂಡು ಇಲ್ಲಿ ಕೈ ಅಥವಾ ಕಾಲುಗಳನ್ನ ತಗುಲ್ಸ್ಕೊಳ್ತಕ್ಕಂಥ ಕೆಲಸದಲ್ಲಿ, ಅಥವಾ ನಾವು ಸ್ಟ್ರೆಸ್ ಆದಾಗ ಬೇರೆ ಬೇರೆ ರೀತಿಯಲ್ಲಿ ತೊಂದರೆಗಳಾಗ್ತಕ್ಕಂಥ ಆ ರೀತಿ ಆಗ್ತಿದ್ರೆ ನಾವೇನ್ ಮಾಡ್ಬೇಕು, ಪೇ ಅಟೆನ್ಷನ್, ಏಕಾಗ್ರತೆಯಿಂದ ನಾವೇನ್ ಮಾಡ್ಬೇಕಾಗತ್ತೆ, ದೀರ್ಘವಾಗಿ ಒಂದು ವಿಚಾರವನ್ನ ಯೋಚಿಸಿ ಕೆಲಸವನ್ನ ಪೂರ್ತಿ ಮಾಡ್ಕೋಬೇಕಾಗತ್ತೆ. ದೆನ್ ಲರ್ನ್ ವಾಟ್ ನರ್ವಸ್ ಯು. ನೋಡಿ, ಇಲ್ಲಿ ವಾಟ್ ಮೇಕ್ಸ್ ಯು ಸ್ಮೈಲ್. ಫಸ್ಟ್ ನಿನಗೆ ಏನು ಆಲೋಚನೆ ಮೈಂಡಿಗೆ ಬಂದ್ರೆ ನಗತೀಯಾ, ಅಥವಾ spend a few minutes with writing a list of your 10 most favorite things. ನೀನು ಫಸ್ಟ್ ಏನ್ ಮಾಡ್ಬೇಕು, ನರ್ವಸ್ ಆಗ್ತೀಯಲ್ವಾ, ಆ ನರ್ವಸ್ ಆಗ್ತಕ್ಕಂಥದ್ದು ಯಾಕೆ ಆಗಿದೆ ನರ್ವಸ್ಸು ಅನ್ನೋದನ್ನ ಫಸ್ಟ್ ಪಾಯಿಂಟ್ ಔಟ್ ಮಾಡ್ಬೇಕು. ಅಥವಾ ಕೆಲವರು ಸುಮ್ನೆ ನಗ್ತಿರ್ತಾರೆ, ನಾವ್ ಹೇಳ್ತೀವಿ ಅವ್ರಿಗೆ, ಸುಮ್ನೆ ನಗಬೇಡಪ್ಪ ಅಂತ. ಅಂದ್ರೆ ಅಲ್ಲಿ ಅವನ ಒಂದು ನೆಗೆಟಿವ್ ಪೋಲ್ ಆಗಿರ್ತಕ್ಕಂಥದ್ದು ಅದು. ಸೊ ಆದ್ರಿಂದ ಈ ರೀತಿ ಸ್ಟ್ರೆಸ್ ಆದಾಗ ನಮ್ಗೆ ಇಷ್ಟವಾಗಿರ್ತಕ್ಕಂಥದ್ದನ್ನ ಕೆಲವ್ರು ನೋಡಿ, ಏನಾದ್ರೂ ಆಗ್ಬಿಟ್ರೆ ಸುಮ್ಮನೆ ಆದ್ರೂ ಏನೋ ಒಂದು ಬರೀತಲೇ ಇರ್ತಾರೆ. ಆ ರೀತಿಯಾಗಿ ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ಕೊಳ್ತಕ್ಕಂಥ, ಅಥವಾ ಜೋರಾಗಿ ನಕ್ಕಿ ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ತಕ್ಕಂಥದ್ದು, ಅಥವಾ ಒಂದೇ ಕಡೆ ಕೂತು ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ತಕ್ಕಂಥದ್ದು, ಅಥವಾ ಅವ್ರು ಏನೋ ಬಾಡಿ ಮತ್ತೆ ಇದನ್ನ ಮೈಂಡ್ ಅನ್ನ ರೆಸ್ಟ್ ಮಾಡಿ ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ತಕ್ಕಂಥ. ಅಂದ್ರೆ ನಾವು ಫಸ್ಟ್ ಅದ್ರ ಬಗ್ಗೆ ಲರ್ನ್ ಮಾಡ್ಕೋಬೇಕಾಗತ್ತೆ. ದೆನ್ ಲವ್ ದ ನೇಚರ್, ಸ್ಟ್ರೆಸ್ ರಿಲೀವರ್. ನೋಡಿ, ಯಾವತ್ತೂ ಸಹ ಸ್ಟ್ರೆಸ್ ಅನ್ನ ನಮಗೆ ರಿಲೀವ್ ಮಾಡ್ತಕ್ಕಂತಹ ನೇಚರ್ ಅನ್ನ ನಾವು ಲವ್ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರೆ ಇಷ್ಟಪಡ್ಬೇಕಾಗತ್ತೆ. ನೋ ಬಡಿ ಸ್ಪೆಷಲ್ ಇನ್ ಯುವರ್ ಲೈಫ್ ರೈಟ್ ನಾವು. ನೀವೇನ್ ಮಾಡ್ಕೋಬೇಕು, ನಮ್ಗೆ ಯಾರೂ ಸಹ ಸ್ಪೆಷಲ್ ಇಲ್ಲ, ನಮಗೆ ನೇಚರೇ ದಾರಿ ತೋರಿಸ್ತಕ್ಕಂಥದ್ದು, ನಮಗೆ ನೇಚರ್ ಇಂದಾನೇ ನಾವು ಏನೋ ಒಂದನ್ನು ಸಾಧನೆ ಮಾಡ್ತಕ್ಕಂಥದ್ದು ಅನ್ನೋದನ್ನ ಗಮನಿಸಿಕೊಂಡು ನಾವೇನ್ ಮಾಡ್ಬೇಕಾಗತ್ತೆ, ಈ ಒಂದು ದೈನಂದಿನ ಜೀವನದಲ್ಲಿ ಈ ಎಲ್ಲಾ ತತ್ವಗಳನ್ನ ಅಳವಡಿಸ್ಕೊಳ್ತಾ ಹೋದಾಗ ನಮಗೆ ಇರ್ತಕ್ಕಂಥ ಮೈಂಡ್ ಅಲ್ಲಿ ಬರ್ತಕ್ಕಂತಹ ಪ್ರೆಷರು, ಸ್ಟ್ರೆಸ್ಸು ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಸೊ ದೀಸ್ ಆರ್ ದ ಸಮ್ ಆಫ್ ದ ಜನರಲ್ ಪ್ರಿನ್ಸಿಪಲ್ಸ್. ಇದು ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ನಮಗೆ ಯಾವುದೇ ರೀತಿಯಾದಂತಹ ಮೈಂಡ್ ಅಲ್ಲಿ ಬರ್ತಕ್ಕಂತಹ ಪ್ರೆಷರ್ ಆಗಿರ್ಬೋದು, ಅಥವಾ ಬೇರೆ ಯಾವ ತರದ್ದನ್ನ ಆಗಿರ್ಲಿ, ಇಲ್ಲಿ ಏನಾಗೋದಿಲ್ಲ, ಯಾವುದು ನಮಗೆ ಅಫೆಕ್ಟ್ ಆಗೋದಿಲ್ಲ. ಸೊ ಈ ರೀತಿ ಎಕ್ಸ್ಪ್ಲೈನ್ ಬ್ರೀಫ್ಲಿ ದ ಜನರಲ್ ಪ್ರಿನ್ಸಿಪಲ್ಸ್ ಆಫ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬಿಟ್ಟು 14 ಮಾರ್ಕ್ಸ್ ಕೇಳ್ತಾರೆ. ಡಿಫೈನ್ ಸ್ಟ್ರೆಸ್ ಅಥವಾ ವಾಟ್ ಡು ಯು ಮೀನ್ ಬೈ ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಎಕ್ಸ್ಪ್ಲೈನ್ ದ ಜನರಲ್ ಪ್ರಿನ್ಸಿಪಲ್ಸ್ ಆಫ್ ದ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಸೊ ಇದನ್ನ ನಾವು ಬರೆದಾಗ ಈಸಿಯಾಗಿ ಕನ್ಕ್ಲೂಡ್ ಅನ್ನ ಮಾಡಬಹುದು. ಆಫ್ಟರ್ ಕಂಪ್ಲೀಷನ್ ಆಫ್ ದ ಸ್ಟ್ರೆಸ್ ಮ್ಯಾನೇಜ್ಮೆಂಟ್,
The next called as the last topic in this module, that is called as the time management. That is called as ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಏನು, ನಮಗೆ ಕಾಲದ ಅವಕಾಶ ಇದೆ, ಆ ಕಾಲದ ಅವಕಾಶವನ್ನ ಮೇನೇಜ್ ಮಾಡ್ತಕ್ಕಂಥದ್ದನ್ನ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ದ ಟೈಮ್ ರೆಫರ್ಸ್ ಟು ದ managing the time effectively and efficiently so that the right work should be done at the right time, that the right work should be allocated to the right time, or the right activity should be completed to the right time. It is called as time management. It's nothing but it will be totally related to the planning concept. ನೋಡಿ, ಯೋಜಿಸುವಿಕೆ ಕಾನ್ಸೆಪ್ಟ್ ಗೆ ನಾವು ಟೈಮ್ ಅನ್ನ ನೋಡಿದಾಗ ವಾಟ್ ಟು ಡೂ, ವೆನ್ ಟು ಡೂ, ವೇರ್ ಟು ಡೂ, ಹೌ ಟು ಡೂ ಅಂತ ಹೇಳ್ತೀವಲ್ವಾ. ಸೊ ವಾಟ್, ವೆನ್, ವೇರ್ ಅಂಡ್ ಹೌ ಅಂತ ನಾವು ಜರ್ಜನ್ನ ಮಾಡಿದಾಗ ನಮಗೆ ಗೊತ್ತಾಗತ್ತೆ ಟೈಮ್ ಅಂತಕ್ಕಂಥದ್ದು ಸಹ ಮೇನೇಜ್ ಮಾಡ್ತಕ್ಕಂಥದ್ದು. ನಿರ್ದಿಷ್ಟವಾದ ಕೆಲಸವನ್ನ ನಿರ್ದಿಷ್ಟವಾದ ಕಾಲಕ್ಕೆ ಪೂರ್ತಿಗೊಳಿಸುವಂತೆ ನಾವು ಸಿದ್ಧಪಡಿಸ್ಕೊಳ್ತಕ್ಕಂಥದ್ದೇ ಕಾಲದ ನಿರ್ವಹಣೆ, ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅಥವಾ ಸಮಯದ ನಿರ್ವಹಣೆ, ಕಾಲ ಅಂತ ಕರೆಯೋದ್ರ ತಪ್ಪಾಗತ್ತದು, ಸಮಯದ ನಿರ್ವಹಣೆ ಅಂತ ಹೇಳ್ಬಿಟ್ಟು ಕರಿಬೇಕಾಗತ್ತೆ. ಸೊ ಇಲ್ಲಿ ಹಿಯರ್ ಆಲ್ಸೋ ದೇರ್ ಆರ್ ಸಮ್ ಆಫ್ ದ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ದ ಟೈಮ್ ಮ್ಯಾನೇಜ್ಮೆಂಟ್. ಒಂದು ಟೈಮ್ ಅನ್ನ ಮ್ಯಾನೇಜ್ ಮಾಡಬೇಕಾದ್ರೆ ಯಾವ ರೀತಿ ನಾವು ಒಂದು ಟೈಮ್ ಅನ್ನ ಫಿಕ್ಸ್ ಮಾಡಬೇಕಾಗತ್ತೆ ಅಥವಾ ವರ್ಕ್ ಯಾವ ರೀತಿ ಮಾಡಬೇಕಾಗತ್ತೆ ಅನ್ನೋದನ್ನ ಜನರಲ್ ಆಗಿ ಗಮನಿಸಿದ್ರೆ ಎಲ್ಲಾ ಪಾಯಿಂಟ್ಸ್ ನಿಮಗೆ ಜಾಸ್ತಿ ಫೆಮಿಲಿಯರ್ ಆಗಿರ್ತಕ್ಕಂಥದ್ದು. ನೋಡಿ, ಎಫೆಕ್ಟಿವ್ ಪ್ಲಾನಿಂಗ್, ಇಟ್ ಇಸ್ ಅ ಪ್ರೀ ಡಿಟರ್ಮೈನ್ಡ್ ಕೋರ್ಸ್ ಆಫ್ ಅನ್ ಆಕ್ಷನ್ ಫಾರ್ ದ ಫ್ಯೂಚರ್ ಪರ್ಸನಲ್ ನೀಡ್ಸ್ ಆಫ್ ದ ಆರ್ಗನೈಸೇಷನ್. ವೆನ್ ವಿ ಪೀಪಲ್ ಆರ್ ಪ್ಲಾನ್ಡ್ ಎಫೆಕ್ಟಿವ್ಲಿ ಅಲ್ವಾ, ಪ್ಲಾನ್ ಅಂತಕ್ಕಂಥದ್ದು ಅಡ್ವಾನ್ಸ್ ಅಂತ ಕರಿತೀವಲ್ವಾ ನಾವುಗಳು. ಸೊ ವಾಟ್ ಎವರ್ ದ ಟಾಸ್ಕ್ ಶುಡ್ ಬಿ ಡನ್ ಫಾರ್ ದ ಟುಮಾರೋಸ್, ನೌ ಓನ್ಲಿ ವಿ ವಿಲ್ ಪ್ಲಾನ್, ಮೀನ್ಸ್ ದೇರ್ ವಿ ವಿಲ್ ಇಂಡಿಕೇಟ್ ಎ ಟೈಮ್, ಯಾವ ಸಮಯಕ್ಕೆ ಎಷ್ಟು ಕೆಲಸ ಪೂರ್ತಿ ಮಾಡಬೇಕು ಅಂತ ನಾವು ಟೈಮ್ ಅನ್ನ ಫಿಕ್ಸ್ ಮಾಡ್ಕೊಳ್ತೀವಿ. ಸೊ ಆ ರೀತಿ ಫಿಕ್ಸ್ ಅನ್ನ ಮಾಡ್ಕೊಂಡಾಗ ಏನಾಗ್ತಾ ಹೋಗುತ್ತೆ, ಎಫೆಕ್ಟಿವ್ ಪ್ಲಾನಿಂಗ್ ಆಗತ್ತೆ. ಸೊ ಪ್ಲಾನಿಂಗ್ ಮಾಡಬೇಕಾಗತ್ತೆ, ಅವಾಗ ಟೈಮ್ ಅನ್ನ ಮ್ಯಾನೇಜ್ ಮಾಡ್ಬೋದು. ದೆನ್ ಸೆಟ್ಟಿಂಗ್ ಗೋಲ್ಸ್ ಅಂಡ್ ಆಬ್ಜೆಕ್ಟಿವ್ಸ್. ಎಸ್, so work without goals or work without the target in an organization, it is a meaningless. ಇಲ್ಲಿ ನಾವು ಗುರಿಯನ್ನ ಇಲ್ಲದಿರ ಕೆಲಸ ಮಾಡ್ತಕ್ಕಂಥದ್ದು ಅಥವಾ ಗುರಿಯನ್ನ ಸಾಧನೆ ಮಾಡಬೇಕು ಅನ್ನೋ ಅಂಶ ಇಲ್ಲದಿರ ನಾವು ಕೆಲಸವನ್ನ ಪೂರೈಸಲಿಕ್ಕೆ ಹೋಗ್ತಕ್ಕಂಥದ್ದು ಅದು ಟೋಟಲ್ ಆಗಿ ತಪ್ಪಾಗತ್ತೆ. ಸೊ ಆದ್ರಿಂದ ನಾವ್ ಇನ್ನೇನ್ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರೆ, ನಾವ್ ಏನೇ ಒಂದು ಕೆಲಸವನ್ನ ಮಾಡಬೇಕಾದ್ರೆ ಇಲ್ಲಿ ಏನ್ ಮಾಡ್ಬೇಕಾಗತ್ತೆ, ನಾವುಗಳು ಟೈಮ್ ಅಂತಕ್ಕಂಥದ್ದನ್ನ ಫಿಕ್ಸ್ ಅನ್ನ ಮಾಡ್ಕೋಬೇಕಾಗತ್ತೆ. ಆ ಟೈಮ್ ಅನ್ನ ಫಿಕ್ಸ್ ಮಾಡ್ಬೇಕಂದ್ರೆ ನಮ್ಮ ಗುರಿಯನ್ನ, ನಮ್ಮ ಉದ್ದೇಶಗಳನ್ನ ನಾವೇನ್ ಮಾಡ್ಬೇಕು, ಪೂರ್ತಿಯಾಗಿ ಪೂರ್ಣಗೊಳಿಸ್ಬೇಕಾಗತ್ತೆ. ದೆನ್ ಡೆಲಿಗೇಷನ್ ಆಫ್ ರೆಸ್ಪಾನ್ಸಿಬಿಲಿಟೀಸ್. So in a meanwhile, you are more familiar about the meaning of the delegation. The delegation means the downward flow of information from the superior to subordinate. Superior to subordinate information flow ಆಗ್ತಿದೆ, ಅಲ್ಲಿ ಎಲಿಮೆಂಟ್ಸ್ ಇದೆ ಅಥಾರಿಟಿ, ರೆಸ್ಪಾನ್ಸಿಬಿಲಿಟಿ ಅಂಡ್ ಅಕೌಂಟಬಿಲಿಟಿ ಅಂತ. ಏನಂತ? ಅಥಾರಿಟಿ, ರೆಸ್ಪಾನ್ಸಿಬಿಲಿಟಿ ಅಂಡ್ ಅಕೌಂಟಬಿಲಿಟಿ ಅಂತ. ನೋಡಿ, ಆ ಅಥಾರಿಟಿ ರೈಟ್ ಟು ಗಿವ್ ಎನ್ ಆರ್ಡರ್, ರೆಸ್ಪಾನ್ಸಿಬಿಲಿಟಿ ರೈಟ್ ಟು ರಿಸೀವ್ ಎನ್ ಆರ್ಡರ್, ಅಕೌಂಟಬಿಲಿಟಿ ರೈಟ್ ಟು ಗಿವ್ ಎನ್ ಆನ್ಸರ್ ಫಾರ್ ದ ರೈಟ್ ಟೈಮ್ ಇದೆಯಲ್ವಾ. ಸೊ ಅದನ್ನ ಫಿಕ್ಸ್ ಅನ್ನ ಮಾಡ್ಕೊಂಡಾಗ ನಾವು ಯಾವ ಟೈಮ್ಗೆ ಯಾರು ಯಾವ ಕೆಲಸವನ್ನ ಪೂರ್ತಿ ಮಾಡಬೇಕು ಅಂತ ಟೈಮ್ ಅನ್ನ ಫಿಕ್ಸ್ ಅನ್ನ ಮಾಡ್ಕೊಳ್ತೀವಿ. ದೆನ್ ದ ಆಕ್ಟಿವಿಟೀಸ್ ಆಸ್ ಪರ್ ದೇರ್ ಇಂಪಾರ್ಟೆನ್ಸಸ್. ನೋಡಿ, ಇಲ್ಲಿ ಪ್ರಿಯಾರಿಟಿಯನ್ನ ಕೊಡಬೇಕಾಗತ್ತೆ ನಾವುಗಳು ಅಂತ ಹೇಳಿದ್ರೆ, ದ ಮೋಸ್ಟ್ ಕ್ರಿಟಿಕಲ್ ಪ್ಲಾನಿಂಗ್ ಮಿಸ್ಟೇಕ್ಸ್ ಆಫ್ ಎರರ್ಸ್ ಇದೆಯಲ್ವಾ. ಸೊ ಕೆಲವು ಸಂದರ್ಭಗಳಲ್ಲಿ ಮಿಸ್ಟೇಕ್ಸ್ ಆಗತ್ತೆ. ಸೊ ಮಿಸ್ಟೇಕ್ಸ್ ಅನ್ನ ನಾವೇನ್ ಮಾಡ್ಬೇಕಾಗತ್ತೆ, ಮೇಕ್ ಶ್ಯೂರ್ ದಟ್ ದ ಟಾಪ್ ಪ್ರಿಯಾರಿಟೀಸ್ ಆರ್ ಅಸ್ಯೂರ್ ಟು ದ, ಏನಕ್ಕೋಸ್ಕರ, ಅಕ್ಯುರೇಟ್ಲಿ ಟಾಪ್ ಅಲ್ಲಿ ನಾವು ಪ್ರಿಯಾರಿಟೀಸ್ ಅನ್ನ ಇಟ್ಕೊಂಡು ಅಕ್ಯುರೇಟ್ ಆಗಿರ್ತಕ್ಕಂಥ ಪ್ಲಾನ್ ಅನ್ನ ರೀಚ್ ಅನ್ನ ಮಾಡ್ಲಿಕ್ಕೆ ಮುಂದೆ ಹೋಗ್ಬೇಕಾಗತ್ತೆ. ಅದನ್ನ ನಾವೇನಂತ ಕರಿತೀವಿ ಮಕ್ಕಳ, ಇಲ್ಲಿ ಪರ್ಸನಲೈಸಿಂಗ್ ಅಥವಾ ಪ್ರಿಯಾರಿಟೈಸಿಂಗ್ ದ ಆಕ್ಟಿವಿಟೀಸ್ ಆಸ್ ಪರ್ ದ ಇಂಪಾರ್ಟೆನ್ಸ್. ನಮ್ಮ ಪ್ರಾಮುಖ್ಯತೆಗೆ ತಕ್ಕಂತೆ ಯಾವುದಕ್ಕೆ ಯಾವ ಸಂದರ್ಭದಲ್ಲಿ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅದನ್ನ ಕೊಡಬೇಕಾಗತ್ತೆ. ದೆನ್ spending the time on the right activity. ನೋಡಿ, ಯಾವತ್ತೂ ಸಹ ನಿರ್ದಿಷ್ಟವಾದ ಕೆಲಸವನ್ನ ನಿರ್ದಿಷ್ಟವಾದ ಒಂದು ಸಮಯಕ್ಕೆ ಕಾಯ್ದಿರಿಸಿ ಪೂರ್ತಿಗೊಳಿಸಿದಾಗ ಮಾತ್ರ ನಾವೇನ್ ಮಾಡ್ತಾ ಹೋಗುದು,
ರೈಟ್ ಟೈಮ್ಗೆ ರೈಟ್ ಆಕ್ಟಿವಿಟಿ ಕಂಪ್ಲೀಟ್ ಅನ್ನ ಮಾಡಿ ವರ್ಕ್ ಅನ್ನ ರೀಚ್ ಅನ್ನ ಮಾಡಬಹುದು. ಅವಾಗ ನಾವೇನ್ ಮಾಡ್ತೀವಿ, ಯಾವುದೇ ರೀತಿಯಾದಂತ ಟೈಮ್ ಅನ್ನ ವೇಸ್ಟ್ ಅನ್ನ ಮಾಡದಿರಾ ನಾವೇನ್ ಮಾಡ್ತಾ ಹೋಗ್ತೀರಿ, ಕಂಪ್ಲೀಟ್ ಅನ್ನ ಮಾಡಿ ವರ್ಕ್ ಅನ್ನ ಸಕ್ಸಸ್ ಅನ್ನ ಕಾಣ್ತೀವಿ. ಸೊ ಇಷ್ಟು ಇರ್ತಕ್ಕಂಥದ್ದು ನಮಗೆ ಟೈಮ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಅಲ್ಲಿ. ಸೊ ಇದು ನಮಗೆ ಒಂದು ಸೆಕೆಂಡ್ ಚಾಪ್ಟರ್ ವೈಂಡ್ ಅಪ್ ಆಗ್ತಕ್ಕಂಥದ್ದು, ದಟ್ ಈಸ್ ಕಾಲ್ಡ್ ಆಸ್ ವಿಷನ್, goal setting and the time management. So these ends with the second module. In this second module we can expect for the 6 marks one question and the 2 marks one question and the 14 marks one question, my dear children. So if you find any doubts related to the second module, you please contact me. I will be here to clarify your doubts and give the suggestions. Thank you, my dear children.